ಎಲ್ಲರಿಗೂ ನಮಸ್ಕಾರ. 2026ರ ಕರ್ನಾಟಕ ಎಸ್ಎ2 ಪರೀಕ್ಷೆಗಳು ಹತ್ತಿರ ಬರ್ತಾ ಇವೆ ಅಲ್ವಾ? ಹಾಗಾಗಿ ವಿದ್ಯಾರ್ಥಿಗಳು, ಪೋಷಕರು ಎಲ್ಲರಲ್ಲೂ ಸಹಜವಾಗಿಯೇ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಇರ್ತವೆ. ಆದ್ರೆ ಚಿಂತೆ ಬೇಡ, ಯಾಕಂದ್ರೆ ಈ ವಿಶ್ಲೇಷಣೆಯಲ್ಲಿ ನಾವು ಶಿಕ್ಷಣ ಇಲಾಖೆಯ ಅಧಿಕೃತ ಸುತ್ತೋಲೆಯನ್ನೇ ತೆಗೆದುಕೊಂಡು ಅದನ್ನ ಸರಳವಾಗಿ, ಹಂತಹಂತವಾಗಿ ಅರ್ಥ ಮಾಡ್ಕೊಳ್ತೇವೆ. 6ರಿಂದ 9ನೇ ತರಗತಿಯವರೆಗಿನ ಪ್ರತಿಯೊಂದು ವಿವರವನ್ನು ನಾವು ಇಲ್ಲಿ ಸ್ಪಷ್ಟಪಡಿಸ್ತೇವೆ. ಒಂದು ವಿಷಯವನ್ನ ಆರಂಭದಲ್ಲೇ ಸ್ಪಷ್ಟಪಡಿಸ್ತೀನಿ. ನಾವಿಲ್ಲಿ ಚರ್ಚಿಸುವ ಪ್ರತಿಯೊಂದು ಮಾಹಿತಿ ಕೂಡ ರಾಜ್ಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಅಂದ್ರೆ DSERT ಮಾರ್ಚ್ 5, 2026ರಂದು ಹೊರಡಿಸಿರುವ ಈ ಅಧಿಕೃತ ಸುತ್ತೋಲೆಯನ್ನೇ ಆಧರಿಸಿದೆ. ಅಂದ್ರೆ ಇಲ್ಲಿ ನಿಮಗೆ ಸಿಗುವ ಪ್ರತಿಯೊಂದು ಮಾಹಿತಿಯೂ ಪಕ್ಕಾ, ನೇರ ಮತ್ತು ಅಧಿಕೃತ ಮೂಲದಿಂದ ಬಂದಿರೋದು. ಸರಿ, ಹಾಗಾದ್ರೆ ಈ ಇಡೀ ವಿಷಯವನ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳಲಿದ್ದೇವೆ ಅಂತ ನೋಡೋಣ. ಮೊದಲಿಗೆ ಎಸ್ಎ2 ಪರೀಕ್ಷೆಯ ಅಧಿಕೃತ ಘೋಷಣೆ ಏನ್ ಹೇಳುತ್ತೆ ಅನ್ನೋದ್ರೊಂದಿಗೆ ಶುರು ಮಾಡೋಣ. ನಂತರ ಎಲ್ರೂ ಕಾಯ್ತಿರೋ ಪರೀಕ್ಷಾ ವೇಳಾಪಟ್ಟಿಯನ್ನ ನೋಡೋಣ. ಆಮೇಲೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ವಿಷಯಗಳೇನು ಅಂತ ತಿಳಿದುಕೊಳ್ಳೋಣ. ಅದಾದ್ಮೇಲೆ ಪರೀಕ್ಷೆ ನಡೆಸೋದು ಹೇಗೆ ಅಂತ ಚರ್ಚಿಸಿ ಕೊನೆಗೆ ಮೌಲ್ಯಮಾಪನ ಮತ್ತು ವರದಿ ಮಾಡುವ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರೊಂದಿಗೆ ಮುಗಿಸೋಣ. ಹಾಗಿದ್ರೆ ಶುರು ಮಾಡೋಣ ಅಲ್ವಾ? ಓಕೆ, ಮೊದಲನೇ ವಿಭಾಗಕ್ಕೆ ಹೋಗೋಣ. ಈ ರಾಜ್ಯಮಟ್ಟದ ಪರೀಕ್ಷೆಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ ಮೂಲಭೂತ ವಿಷಯಗಳು ಯಾವುವು? ಮೊದಲನೇ ಮತ್ತು ಅತಿ ಮುಖ್ಯವಾದ ವಿಷಯ ಅಂದ್ರೆ 2025-26ನೇ ಶೈಕ್ಷಣಿಕ ಸಾಲಿನ ರಾಜ್ಯಮಟ್ಟದ ಎಸ್ಎ2 ಪರೀಕ್ಷೆಗಳಿಗೆ ಅಧಿಕೃತ ಮಾರ್ಗಸೂಚಿಗಳು ರಿಲೀಸ್ ಆಗಿವೆ. ಇದು ನೇರವಾಗಿ 6ರಿಂದ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ್ದು, ಹಾಗಾಗಿ ಈ ಮಾಹಿತಿ ಎಲ್ಲರಿಗೂ ತುಂಬಾ ಮುಖ್ಯವಾಗುತ್ತೆ. ಸರಿ, ಈಗ ಬಹುಶಃ ಎಲ್ಲರೂ ಕಾಯ್ತಿರೋ ವಿಷಯಕ್ಕೆ ಬರೋಣ. ಅದೇ ಪರೀಕ್ಷಾ ವೇಳಾಪಟ್ಟಿ. ಯಾವ ತರಗತಿಗೆ ಯಾವಾಗ ಪರೀಕ್ಷೆ ಅಂತ ಒಂದೊಂದಾಗಿ ನೋಡೋಣ. ಮೊದಲು ಒಂದು ದೊಡ್ಡ ಚಿತ್ರಣ ನೋಡೋದಾದ್ರೆ 6, 7, 8 ಮತ್ತು 9ನೇ ತರಗತಿ ಹೀಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಪರೀಕ್ಷೆಗಳು ಮಾರ್ಚ್ 20, 2026ಕ್ಕೆ ಶುರುವಾಗಿ ಏಪ್ರಿಲ್ 4, 2026ರ ಒಳಗೆ ಮುಗಿಯುತ್ತೆ. ಇದು ಎಲ್ಲರಿಗೂ ಇರುವ ಕಾಮನ್ ಎಕ್ಸಾಮ್ ಪೀರಿಯಡ್. ಈಗ ಒಂದೊಂದೇ ತರಗತಿಯ ವೇಳಾಪಟ್ಟಿಯ ವಿವರಗಳನ್ನ ನೋಡೋಣ. 6ನೇ ಮತ್ತು 7ನೇ ತರಗತಿಗಳಿಗೆ ಪರೀಕ್ಷೆಗಳು ಮಾರ್ಚ್ 20ನೇ ತಾರೀಕು ಪ್ರಥಮ ಭಾಷೆಯೊಂದಿಗೆ ಶುರುವಾಗುತ್ತೆ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ಗಮನಿಸಬೇಕು. ಪ್ರತಿ ವಿಷಯಕ್ಕೂ ಗರಿಷ್ಠ ಅಂಕಗಳು ಇರೋದು 40 ಮಾತ್ರ. 8ನೇ ತರಗತಿಗೆ ಬರೋಣ. ಇಲ್ಲೂ ಕೂಡ ಪರೀಕ್ಷೆಗಳು ಮಾರ್ಚ್ 20ಕ್ಕೆ ಶುರುವಾಗತ್ತೆ. ಆದ್ರೆ ಇಲ್ಲಿ ಒಂದು ಪ್ರಮುಖ ಬದಲಾವಣೆ ಇದೆ. ಪ್ರತಿ ವಿಷಯದ ಗರಿಷ್ಠ ಅಂಕಗಳು 40ರಿಂದ 50ಕ್ಕೆ ಏರುತ್ತೆ. ಇದು ಹಿಂದಿನ ತರಗತಿಗಳಿಗಿಂತ ಒಂದು ಹೆಜ್ಜೆ ಮುಂದೆ ಅಂತ ಹೇಳ್ಬಹುದು. ಇನ್ನು 9ನೇ ತರಗತಿಗೆ ಬಂದಾಗ ಪರೀಕ್ಷೆಯ ರಚನೆಯಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಇದು ಹೈಸ್ಕೂಲಿಗೆ ಬೇಕಾದ ತಯಾರಿಯನ್ನ ತೋರಿಸುತ್ತೆ. ನೋಡಿ, ಪ್ರಥಮ ಭಾಷೆಗೆ 100 ಅಂಕಗಳಿದ್ರೆ ಬೇರೆ ಪ್ರಮುಖ ವಿಷಯಗಳಿಗೆ 80 ಅಂಕಗಳು ಇರ್ತವೆ. ಅಷ್ಟೇ ಅಲ್ಲ, ಪರೀಕ್ಷೆ ಬರೆಯೋ ಸಮಯವೂ ಜಾಸ್ತಿ ಇರುತ್ತೆ. ಇದು ವಿಷಯಗಳ ಆಳ ಮತ್ತು ವಿದ್ಯಾರ್ಥಿಗಳ ತಯಾರಿ ಎಷ್ಟಿರಬೇಕು ಅಂತ ಸೂಚಿಸುತ್ತೆ. ಸರಿ, ಟೈಮ್ ಟೇಬಲ್ ಬಗ್ಗೆ ಗೊತ್ತಾಯ್ತು. ಈಗ ಎಕ್ಸಾಮ್ ಪೇಪರ್ ಹೇಗಿರುತ್ತೆ, ಅಂಕಗಳು ಹೇಗೆ ಹಂಚಿಕೆಯಾಗಿರುತ್ತೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಅಂಕಗಳ ವಿಭಜನೆಯನ್ನ ಇನ್ನೊಮ್ಮೆ ಸ್ಪಷ್ಟಪಡಿಸೋಣ. ನೋಡಿ, 6 ಮತ್ತು 7ನೇ ತರಗತಿಗಳಿಗೆ ಪ್ರತಿ ವಿಷಯಕ್ಕೆ 40 ಅಂಕಗಳು, 8ನೇ ತರಗತಿಗೆ 50 ಅಂಕಗಳು ಮತ್ತು 9ನೇ ತರಗತಿಗೆ ಪ್ರಥಮ ಭಾಷೆಗೆ 100, ಬೇರೆ ವಿಷಯಗಳಿಗೆ 80 ಅಂಕಗಳು. ಹೀಗೆ ಹಂತಹಂತವಾಗಿ ಅಂಕಗಳನ್ನ ಜಾಸ್ತಿ ಮಾಡಿರುವುದು ವಿದ್ಯಾರ್ಥಿಗಳು ಮುಂದಿನ ತರಗತಿಗಳಿಗೆ ಹೋದಂತೆ ಎದುರಿಸಬೇಕಾದ ಶೈಕ್ಷಣಿಕ ಸವಾಲುಗಳನ್ನ ತೋರಿಸುತ್ತೆ. ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನ ಯಾರು ತಯಾರು ಮಾಡ್ತಾರೆ? ಇದು ಸಂಪೂರ್ಣವಾಗಿ ಕೇಂದ್ರೀಕೃತ ಪ್ರಕ್ರಿಯೆ. DSERT ಮತ್ತು KSQAAC ಇಲಾಖೆಗಳು ಅಧಿಕೃತ ಬ್ಲೂಪ್ರಿಂಟ್ ಮತ್ತು ಪಾಠಗಳಿಗೆ ನೀಡಿರುವ ಪ್ರಾಮುಖ್ಯತೆ ಆಧಾರದ ಮೇಲೆ ಇದನ್ನ ರಚಿಸುತ್ತವೆ. ಇದರಿಂದ ರಾಜ್ಯದಾದ್ಯಂತ ಒಂದೇ ಗುಣಮಟ್ಟ ಇರುತ್ತೆ. ಆಮೇಲೆ ಶಾಲೆಗಳು KSCB ವೆಬ್ಸೈಟ್ನಿಂದ ಲಾಗಿನ್ ಆಗಿ ಇದನ್ನ ಸುರಕ್ಷಿತವಾಗಿ ಡೌನ್ಲೋಡ್ ಮಾಡಿಕೊಂಡು ತಮ್ಮಲ್ಲೇ ಪ್ರಿಂಟ್ ಮಾಡ್ಕೊಳ್ಬೇಕು. ಈಗ ಪರೀಕ್ಷೆ ನಡೆಸುವ ಪ್ರಕ್ರಿಯೆ ಕಡೆಗೆ ಗಮನ ಹರಿಸೋಣ. ಶಾಲೆಗಳು ಮತ್ತು ಶಿಕ್ಷಕರು ಏನೆಲ್ಲ ನಿಯಮಗಳನ್ನ, ಪ್ರಕ್ರಿಯೆಗಳನ್ನ ಪಾಲಿಸಬೇಕು? ಪರೀಕ್ಷೆಯ ದಿನ ಎಲ್ಲವೂ ಸರಿಯಾಗಿ ನ್ಯಾಯಸಮ್ಮತವಾಗಿ ನಡಿಬೇಕು ಅಂದ್ರೆ ಶಾಲೆಗಳಿಗೆ ಕೆಲವು ಸ್ಪಷ್ಟ ಜವಾಬ್ದಾರಿಗಳಿವೆ. ಅವರು ಮೊದಲು ಅಧಿಕೃತ ಪೋರ್ಟಲ್ನಿಂದ ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಮಾಡಬೇಕು, ಬೇಕಾದಷ್ಟು ಪ್ರಿಂಟ್ಗಳನ್ನ ಪ್ರಿಂಟ್ ಮಾಡಬೇಕು, ಆಮೇಲೆ ಎಕ್ಸಾಮ್ ಶುರುವಾಗುವವರೆಗೂ ಅದನ್ನ ತುಂಬಾ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಮತ್ತು ಅಧಿಕೃತ ವೇಳಾಪಟ್ಟಿಯನ್ನೇ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಪ್ರತಿಯೊಂದು ಹಂತವೂ ಪರೀಕ್ಷೆಯ ಪಾವಿತ್ರತೆಯನ್ನ ಕಾಪಾಡಲಿಕ್ಕೆ ಮಾಡಿರೋದು. ಇಲ್ಲಿ ಟೈಮಿಂಗ್ ತುಂಬಾ ಮುಖ್ಯ. ಬರೀ ಎಕ್ಸಾಮ್ ಬರೆಯೋಕ್ ಮಾತ್ರವಲ್ಲ, ಪ್ರಶ್ನೆ ಪತ್ರಿಕೆಗಳನ್ನ ವಿತರಣೆ ಮಾಡೋಕ್ಕೂ ಕೂಡ ಕಟ್ಟುನಿಟ್ಟಾದ ಸಮಯ ನಿಗದಿಪಡಿಸಲಾಗಿದೆ.
ಪರೀಕ್ಷೆಯಲ್ಲಿ ಯಾವುದೇ ಗೊಂದಲ ಅವ್ಯವಹಾರ ಆಗ್ಬಾರ್ದು ಅಂತ ಪ್ರತಿಯೊಂದು ಸೆಷನ್ಗೂ ನಿರ್ದಿಷ್ಟ ವಿತರಣಾ ಸಮಯವನ್ನ ಕೊಟ್ಟಿದ್ದಾರೆ. ಇದು ಎಲ್ಲರಿಗೂ ಸಮಾನ ಅವಕಾಶ ಸಿಗುವಂತೆ ಮಾಡುತ್ತೆ. ಸರಿ, ಪರೀಕ್ಷೆಗಳೆಲ್ಲ ಮುಗಿದುವು. ಆಮೇಲೆ ಏನಾಗುತ್ತೆ? ಉತ್ತರಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡೋದ್ರಿಂದ ಹಿಡಿದು ಅಂಕಗಳನ್ನ ಅಪ್ಲೋಡ್ ಮಾಡೋವರೆಗಿನ ಪ್ರಕ್ರಿಯೆ ಹೇಗಿರುತ್ತೆ ಅಂತ ಈಗ ನೋಡೋಣ. ಪರೀಕ್ಷೆ ಮುಗಿದ ನಂತರದ ಪ್ರಕ್ರಿಯೆ ಕೂಡ ತುಂಬಾ ವ್ಯವಸ್ಥಿತವಾಗಿ ನಡೆಯುತ್ತೆ. ಮೊದಲನೇದಾಗಿ ಮೌಲ್ಯಮಾಪನ ಶಾಲಾ ಮಟ್ಟದಲ್ಲೇ ನಡೆಯುತ್ತೆ. ಇದಾದ್ಮೇಲೆ ಎಲ್ಲ ಅಂಕಗಳನ್ನ ಒಟ್ಟುಗೂಡಿಸಿ ಸರ್ಕಾರದ SATS ಪೋರ್ಟಲ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಇದರಿಂದ ಡೇಟಾ ನಿರ್ವಹಣೆ ಸುಲಭವಾಗುತ್ತೆ. ಕೊನೆಗೆ ಈ ಸಂಪೂರ್ಣ ಪ್ರಕ್ರಿಯೆಯನ್ನ BO ಮತ್ತು CRP ಅಧಿಕಾರಿಗಳು ಮೇಲ್ವಿಚಾರಣೆ ಮಾಡ್ತಾರೆ. ಇದರಿಂದ ಎಲ್ಲವೂ ಪಾರದರ್ಶಕವಾಗಿ ನಡೆಯುತ್ತೆ. ನೋಡಿ, ಸುತ್ತೋಲೆಯಲ್ಲೇ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಮೌಲ್ಯಮಾಪನ ಕಾರ್ಯವನ್ನು ಕಾಲಮಿತಿಯಲ್ಲಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸುವುದು ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲಾ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತದೆ ಅಂತ. ಇದು ಶಾಲಾ ಸಿಬ್ಬಂದಿಯ ಜವಾಬ್ದಾರಿ ಎಷ್ಟಿದೆ ಅನ್ನೋದನ್ನ ಒತ್ತಿ ಹೇಳುತ್ತೆ. ಸರಿ, ಇಷ್ಟೊತ್ತು ಚರ್ಚೆ ಮಾಡಿದ್ದನ್ನೆಲ್ಲ ಕೇವಲ 4 ಪ್ರಮುಖ ಅಂಶಗಳಲ್ಲಿ ಹೇಳೋದಾದ್ರೆ, 1. ಪರೀಕ್ಷೆಗಳು 2026ರ ಮಾರ್ಚ್-ಏಪ್ರಿಲ್ನಲ್ಲಿ ನಡೆಯುತ್ತೆ. 2. ಪ್ರತಿ ತರಗತಿಗೂ ಟೈಮ್ ಟೇಬಲ್ ಮತ್ತು ಅಂಕಗಳು ಬೇರೆ ಬೇರೆ ಇರುತ್ತೆ. 3. ಶಾಲೆಗಳು ಕೇಂದ್ರೀಕೃತ ಪ್ರಶ್ನೆ ಪತ್ರಿಕೆಗಳನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ಮಾಡಬೇಕು. ಮತ್ತು 4. ಎಲ್ಲಾ ಫಲಿತಾಂಶಗಳನ್ನ ಸ್ಯಾಟ್ಸ್ ಪೋರ್ಟಲ್ಗೆ ಅಪ್ಲೋಡ್ ಮಾಡೋದು ಕಡ್ಡಾಯ. ಈ 4 ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಈ ಎಲ್ಲಾ ತಾಂತ್ರಿಕ ವಿವರಗಳ ಆಚೆಗೆ ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆ ಉಳಿಯುತ್ತೆ. ಈ ಪರೀಕ್ಷೆಗಳ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಉತ್ತಮ ಬೆಂಬಲ ನೀಡಲು ಶಾಲೆಗಳು ಮತ್ತು ಕುಟುಂಬಗಳು ಹೇಗೆ ಒಟ್ಟಾಗಿ ಕೆಲಸ ಮಾಡಬಹುದು? ಯಾಕಂದ್ರೆ ದಿನದ ಕೊನೆಗೆ ವಿದ್ಯಾರ್ಥಿಗಳ ಯಶಸ್ಸೇ ನಮ್ಮೆಲ್ಲರ ಮುಖ್ಯ ಗುರಿ. ಇದರ ಬಗ್ಗೆ ನಾವೆಲ್ಲರೂ ಯೋಚಿಸಬೇಕು.